ತಿಪಟೂರಿನಲ್ಲಿ ಹೇಮಾವತಿ ಎಕ್ಸ್‌ಪ್ರೆಸ್ ಕ್ಯಾನೆಲ್ ವಿರೋಧಿಸಿ ಬೆಳಗ್ಗೆಯಿಂದಲೇ ಬಹುತೇಕ ಬಂದ್. ತಿಪಟೂರಿನಲ್ಲಿ ಬೆಳಗ್ಗೆ 6ರಿಂದಲೇ ಬಹುತೇಕ ಎಲ್ಲ ಅಂಗಡಿ ಮುಂಗಟ್ಟುಗಳು, ಎಪಿಎಂಸಿಗಳು ಮುಂತಾದ ಕಡೆ ಬಹುತೇಕ ಬಂದ್ ಮಾಡಿರುತ್ತಾರೆ ಮತ್ತು ನಿವೃತ್ತ ಎಪಿಸಿ ಲೋಕೇಶ್ವರ್ ಕೂಡಿ ಸರ್ಕಲ್ನ ಕಲ್ಲೇಶ್ವರ ದೇವಸ್ಥಾನದ ಬಳಿ ರಸ್ತೆ ತಡೆದು ಅಪಾರ ಅಭಿಮಾನಿಗಳೊಂದಿಗೆ ಬಂದ್ ಬಗ್ಗೆ ಧಿಕ್ಕಾರ ಕೂಗಿದರು ಮತ್ತು ಮಾಧ್ಯಮದವರೊಂದಿಗೆ ಮಾತನಾಡಿದರು. ತುಮಕೂರು ಜಿಲ್ಲಾ ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಚಾನಲ್ನ ವಿರೋಧಿ ಸಮಿತಿ ಮತ್ತು ತಿಪಟೂರಿನ ಹೋರಾಟ ಸಮಿತಿಯವರು ಜಂಟಿಯಾಗಿ ಇವತ್ತೇ ನಮ್ಮ ತುಮಕೂರು ಜಿಲ್ಲೆಯ ರೈತ ತಿಪಟೂರಿನಲ್ಲಿ ಪಾಲ್ಗೊಂಡಿದ್ದೀವಿ. ಸಂಪೂರ್ಣ ಯಶಸ್ವಿಯಾಗಿದೆ. ತಿಪಟೂರು ತಾಲೂಕಿನ 75 ಭಾಗ ಶಾಲಾ ಕಾಲೇಜುಗಳು ಮುಚ್ಚಿವೆ. ಮಾರ್ಕೆಟ್ ಯಾರ್ಡ್, ಕೊಬ್ಬರಿ ಮಾರ್ಕೆಟ್ ಯಾರ್ಡ್ ಮುಚ್ಚಿದೆ, ತರಕಾರಿ ಯಾರ್ಡ್ ಮುಚ್ಚಿದೆ. ಎಲ್ಲ ಗಾರ್ಮೆಂಟ್ ಫ್ಯಾಕ್ಟ್ರಿಗಳು ಕ್ಲೋಸ್ ಆಗಿದ್ದಾವೆ, ಎಲ್ಲ ಕಾಯರ್ ಫ್ಯಾಕ್ಟ್ರಿಗಳು ಕ್ಲೋಸ್ ಆಗಿದ್ದಾವೆ. ಮತ್ತು ಇವತ್ತು ಆಟೋ ರಿಕ್ಷಾ ಚಾಲಕರುಗಳು ನಮಗೆ ಸಹಕಾರ ಕೊಟ್ಟು ಅವರು ಸಹ ಸ್ತಬ್ಧವಾಗಿದ್ದಾರೆ. ಸಂಪೂರ್ಣ ಮರ್ಚೆಂಟ್ ಅಸೋಸಿಯೇಷನ್, ಚಿನ್ನ ಬೆಳ್ಳಿ, ದಿಲ್ಲಿ ಎಲ್ಲ ಅಂಗಡಿಗಳವರು ಇವತ್ತು ಸಂಪೂರ್ಣವಾಗಿ ಮುಚ್ಚಿ ನಮಗೆ ಸಹಕಾರ ನೀಡಿದ್ದಾರೆ ನಮ್ಮ ಮನವಿಗೋಸ್ಕರ. ಹಾಗೆ ಬೀದಿ ಬದಿ ವ್ಯಾಪಾರಿಗಳು ಸಹ ನಮಗೆ ಇವತ್ತು ನಮ್ಮ ಮಾತಿನ ಬೆಲೆ ಕೊಟ್ಟು ಅವರು ಸಹ ಇವತ್ತು ನಮ್ಮ ಜೊತೆ ಸಹಕರಿಸಿ ಬಂದ್ಗೆ ನಮ್ಮ ಜೊತೆ ಇದ್ದಾರೆ. ಇದ್ರ ಯಾಕೆ ಇದೆಲ್ಲ ಆಗ್ತಾ ಇದೆ? ನಮ್ಮ ಜಿಲ್ಲೆ ಕುಡಿಯೋ ನೀರನ್ನ ಇಲ್ಲಿಗೆ ಸಿಕ್ಕಿಲ್ಲ. 24.5 TMC ನೀರು ಇವತ್ತರೆಗೂ ತುಮಕೂರು ಜಿಲ್ಲೆಗೆ ಬಂದಿಲ್ಲ. ಏನು ಅಲರ್ಟ್ ಆಗಿದೆ? ಕೇವಲ 16ರಿಂದ 17 TMC ನೀರು ತಾಣಕ್ಕಷ್ಟೇ ಆಗಿದೆ. ಕಳೆದ ವರ್ಷ ಅಷ್ಟೇ 700 ಕೋಟಿ ರೂಪಾಯಿ ಚಾನಲನ್ನು ಪುನಶ್ಚೇತನಗೊಳಿಸಿ ರೆಡಿ ಮಾಡಿದ್ದಾರೆ. ಈ ಸತಿಗಾರ ಬಿಟ್ಕೋಬೇಕು ಅಂತೇಳಿ. ಇಷ್ಟರೊಳಗಡೆ ಮಾನ್ಯ DK ಶಿವಕುಮಾರ್ ಅವರು ಏನು ಜಲಸಂಪನ್ಮೂಲ ಸಚಿವರು ತಮ್ಮ ಬೇಕಾದ ಜಿಲ್ಲೆಗೆ ಅಂದರೆ ರಾಮನಗರದ ಮಾಗಡಿ ತಾಲೂಕಿಗೆ ಇಲ್ಲಿಂದ ಸುಮಾರು 3/4 TMC ಅಂದರೆ 8,473 MT ನೀರನ್ನು ತಗೊಂಡು ಹೋಗಿ ಹೊರಟಿದ್ದಾರೆ. ಅದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ. ಅಲಾಟ್ ಎಕ್ಸ್ಟ್ರಾ ಆಗಿದೆ, ಮಾಡ್ಕೊಳ್ಳಿ. ಆದರೆ ಅವ್ರು ಏನು ಇಲ್ಲಿವರೆಗೂ ಚಾನಲ್ ಇದೆ ನಮ್ಮದು, ತುಮಕೂರಿಗೆ ಹೋಗಿ ಅಲ್ಲಿಂದ ಕುಣಗಲ್ಗೆ ಹೋಗಿ ಕುಣಗಲ್ಲಿಂದ ಅವರು ತಗೊಳಕ್ಕೆ ಅವಕಾಶ ಇದೆ. ಅದನ್ನು ಬಿಟ್ಟು ಇಲ್ಲಿ ಗುಬ್ಬಿ ಹತ್ರ, ನಿಟ್ಟೂರು ಹತ್ರ ಏನು ಒಂದು 70 ಕಿಲೋಮೀಟರ್ ಪಾಯಿಂಟ್ ಇದೆ ಹೇಮಾವತಿ ಚಾನಲ್, ಅಲ್ಲಿಂದ ಎಕ್ಸ್‌ಪ್ರೆಸ್ ಲಿಂಕನ್ನು ಮಾಡ್ಕೊಂಡು ಹೊರಟಿದ್ದಾರೆ. ಇದರಿಂದ ಹೆಚ್ಚಿನ ನೀರು ಹರಿದು ಅಲ್ಲಿಗೆ ಹೊರಟೋಗ್ಬಿಡುತ್ತೆ. ಆ ಒಂದು ಭಯ ನಮ್ಮ ಜಿಲ್ಲೆಯ ಪ್ರತಿಯೊಬ್ಬ ರೈತನಿಗೆ